ನಿಮ್ಮ ಮಕ್ಕಳು ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು, ಆಕ್ಟಿಂಗ್ ಮಾಡಬೇಕು ಅಂತ ಆಸೆ ನಿಮ್ಮಲ್ಲಿದೆಯಾ? ಹಾಗೇ ಇರಿ. ನಿಮ್ಮ ಮಕ್ಕಳು ಮೊಬೈಲ್ ನೋಡಿ ಹಾಳಾಗ್ತಿದ್ದಾರೆ, ಅವರ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ ಅನ್ನುವಂಥ ಚಿಂತೆ ನಮ್ಮನ್ನು ಕಾಡ್ತಾ ಇದೆಯಾ? ಇದು ಮತ್ತೊಂದು ಕಡೆ. ನಾನು ಹೇಳ್ತಾ ಇರುವಂಥದ್ದು ಈ ಎರಡೂ ಕಾರಣಗಳಿಗೆ ಸಿಗುವಂತ ಒಂದು ಅದ್ಭುತವಾದ ಪರಿಹಾರ ನಾನು ಹೇಳ್ತಾ ಇದ್ದೀನಿ, ಕೇಳಿ. ಮಕ್ಕಳಿಗೆ ನಾವು ಚಟುವಟಿಕೆ ಕೊಟ್ಟ ಕೂಡಲೇ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಒಳಗಿನ ಆತ್ಮವಿಶ್ವಾಸ ಕೆದರುತ್ತೆ. ಎರಡನೇದು, ಅವರ ಮನಸ್ಸು ವಿದ್ಯಾಭ್ಯಾಸದ ಬರ್ತದೆ. ಇದನ್ನು ಸಾಧಿಸುವುದು ಹೇಗೆ? ಇದಕ್ಕೊಂದು ಅದ್ಭುತವಾದ ಅವಕಾಶ ಈಗ ಕೂಡಿ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಗಂಗಾವತಿಯಲ್ಲಿರುವಂತಹ ಹೆತ್ತವರೇ ದಯವಿಟ್ಟು ಗಮನಿಸಿ, ನಿಮ್ಮ ಮಕ್ಕಳಿಗೋಸ್ಕರವೇ ಒಂದು ಅದ್ಭುತವಾದ ರಂಗ ತರಬೇತಿ ಸಿದ್ಧ ಆಗಿದೆ. 2 ತಿಂಗಳ ಕಾಲ ನಡೀತದೆ. ನಿಮ್ಮ ಮಕ್ಕಳಿಗೆ ಅದ್ಭುತವಾದ ಅಭಿನಯವನ್ನು ಹೇಳಿಕೊಡುವಂತ ಕೆಲಸವನ್ನು ಇಬ್ರು ಪ್ರಮುಖರು ಮಾಡ್ತಾ ಇದ್ದಾರೆ. ಒಬ್ರು ಮೈಸೂರು ರಂಗಾಯಣದಲ್ಲಿ ತರಬೇತಿಗೊಂಡಿರುವಂತಹ ರಮೇಶ್ ಬೆನಕಲ್ ಅವರು, ಮತ್ತೊಬ್ರು ನೀನಾಸಂ ಹೆಗ್ಗೋಡಿಯಲ್ಲಿ ತರಬೇತಿಗೊಂಡಿರುವಂತಹ ಸುಷ್ಮಿತಾ ಮೋಹನ್ ಅವರು. ಇವರಿಬ್ಬರು ಕಲಾವಿದರು ಸೇರಿಕೊಂಡು ಈ ಒಂದು ರಂಗ ತರಬೇತಿ ಶಿಬಿರ. ನನ್ನ ಮಾತು ಕೇಳಿ, ನಾನು ಯಾರು ಅಂತ ಹೇಳಿದ್ರೆ ಕುದ್ರೋಳಿ ಗಣೇಶ್ ಜಾದೂಗಾರ. ನಾನು ಹೇಳುತ್ತೇನೆ, ಒಬ್ಬ ಕಲಾವಿದನಾಗಿ ಇಂಥ ಅವಕಾಶಗಳಿಂದ ಮಕ್ಕಳು ಖಂಡಿತ ಬೆಳೀತಾರೆ. ಹಾಗಾಗಿ ನೆನ್ಪಿಡ್ಕೊಳ್ಳಿ, ಅಭಿನಯ ತರಬೇತಿ ಅನ್ನುವಂಥದ್ದು ಕೇವಲ ಆಕ್ಟಿಂಗ್ ಕ್ಲಾಸ್ ಮಾತ್ರ ಅಲ್ಲ. ಮಕ್ಕಳು ಅಭಿನಯ ಮಾಡ್ತಾ, ಡೈಲಾಗುಗಳನ್ನು ಹೇಳ್ತಾ, ವೇದಿಕೆ ಮೇಲೆ ಬಂದು ನಿಂತ್ಕೊಡುವಂತ ಅವಕಾಶ ಗಿಟ್ಟಿಸಿಕೊಳ್ತಾ ಅವರೊಬ್ಬರು ಅದ್ಭುತ ವ್ಯಕ್ತಿಯಾಗಿ ಬೆಳೀತಾರೆ. ಹಾಗಾಗಿ ನಿಮ್ಮ ಮಕ್ಕಳ ಸರ್ವತೋಮ ಬೆಳವಣಿಗೆಗೆ ಬೇಕಾಗಿ, ಮನಸ್ಸಿನ ಚುರುಕುತನಕ್ಕೆ ಬೇಕಾಗಿ 2 ತಿಂಗಳ ರಂಗ ತರಬೇತಿ ಶಿಬಿರಕ್ಕೆ ಅವರನ್ನು ದಾಖಲಿಸಿಕೊಳ್ಳಿ ಅನ್ನುವಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ಪ್ರವೇಶದ ಕೊನೆಯ ದಿನಾಂಕಗಳು ಹತ್ರ ಬರ್ತಾ ಇದೆ. ಈಗಲೇ ನೀವು ಪ್ರವೇಶವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ರಯತ್ನಕ್ಕೆ ಮಾಡ್ತಾ ಇರುವಂತ ಉಳುಮೆ ಅನ್ನುವಂತ ಈ ಒಂದು ಸಂಸ್ಥೆಗೆ ನಾನು ಶುಭಾಶಯ ಹೇಳ್ತಾ ಇದ್ದೇನೆ. ನಮಸ್ಕಾರ.